ಇನ್ನೊಂದು 2 ಕೆರೆ ತುಂಬ್ತಾರೆ, ಒಟ್ಟು 6 ಕೆರೆ ತುಂಬಬೇಕು ಹಿರಿಯೂರು. ಈ 3 ಕೆರೆ ತುಂಬಾಗ ಸಮಸ್ಯೆ ಆಗಲ್ಲ. ಚಾಮರಾಜನಗರದವ್ರಿಗೂ ಸಮಸ್ಯೆ ಆಗಲ್ಲ, ಗುಂಡ್ಲುಪೇಟೆಯಲ್ಲಿರೋರ್ಗೂ ಸಮಸ್ಯೆ ಆಗಲ್ಲ. ಕಲ್ಕಟ್ಟೆ, ಬಸವಕಟ್ಟೆಯಿಂದ ಕಲ್ಕಟ್ಟೆಗೆ ಬರಬೇಕು. ಮೇಜರ್ ಬಸವಕಟ್ಟೆನ ದೊಡ್ಡ ಕೆರೆ, ಕಲ್ಕಟ್ಟೆನ ದೊಡ್ಡ ಕೆರೆ. ಆ ಕೆರೆಗೆ ಬರುವಾಗ ಇವ್ರಿಗೆ ಯಾಕೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಚಾಮರಾಜನಗರದವ್ರು ಮಾಡಿ ಫೇಸ್ಬುಕ್ ಅಲ್ಲಿ ಹಾಕೋತಾರೆ. ನಾವು DC ಜೊತೆ ಮೀಟಿಂಗ್ ಮಾಡಿದಾಗ ನಾವು ಬಿಜೆಪಿಯ ವಕ್ತಾರರು ಇದ್ರು DC ಆಫೀಸಲ್ಲಿ. ಸೊ ಇದು ಪ್ಲಾನ್, ಏನು ಮಂತ್ರಿಗಳು ಹೇಳಿದ್ರು, ಇದು ಪ್ಲಾನ್. ಯಾಕೆ ಅಂದ್ರೆ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಕಲ್ಕಟ್ಟೆಗೆ ನೀರು ತುಂಬಿಟ್ರೆ ಇಲ್ಲಿ ಏನೋ ಪ್ರಶ್ನೆ ಅಲ್ಲ. ನಾನು ಒಂದ್ ವಿಚಾರ ಹೇಳ್ತೀನಿ ಕೇಳಿ. ನಾನು ವೈಯಕ್ತಿಕವಾಗಿ ರಾಜಕೀಯ ನಮ್ಮ ತಂದೆ ನಮ್ಮ ತಂದೆ ತೀರ್ಕೊಂಡ ನಂತರ ಬದಲಾದ ಪರಿಸ್ಥಿತಿಯಲ್ಲಿ ನಮ್ಮ ತಾಯಿ ರಾಜಕೀಯ ಪದಾರ್ಪಣೆ ಮಾಡ್ಬೇಕಾಯ್ತು. ಚುನಾವಣೆ ಗೆದ್ದರು, ಚುನಾವಣೆ ಸೋತರು. ಆದ ನಂತರ ಪಕ್ಷದ ತೀರ್ಮಾನದಂತೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷ ಆಗಿರುವಂಥ DK ಶಿವಕುಮಾರ್ ಅವರು ಅವತ್ತು ಏನು ಹೇಳಿದ್ರು ಅಂದರೆ 18ರಲ್ಲಿ, ನೀನು ಓಡಾಡಿ ಪಕ್ಷಕ್ಕೆ ಎಲ್ಲ ಶಕ್ತಿ ತುಂಬು, ನಿನ್ನ ಜೊತೆ ನಮ್ಮ ಪಕ್ಷದ ಎಲ್ಲ ಲೀಡರ್ಸ್ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ, ಎಲ್ಲ ನಿಮ್ಮ ತಂದೆ ಜೊತೆ ಇದ್ದವರು ಅಂತ ಹೇಳಿದ್ರಿಂದ ನಾವು ಸಂಘಟನೆ ಮಾಡ್ಕೊಂಡ್ಬಂದು 23ನೇ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಗೆದ್ದ ತಕ್ಷಣ ಇವರು ನನ್ನ ಮೇಲೆ ಏನಾದ್ರು ಒಂದು ಹುಡುಕ್ತಾನೆ ಇದ್ದಾರೆ. ಈ ಕೆರೆ ನೀರು ವಿಚಾರನ ದೊಡ್ಡದು ಮಾಡ್ತಿದ್ದಾರೆ, ಇದನ್ನ ಪೊಲಿಟಿಕಲೈಸ್ ಮಾಡ್ತಿದ್ದಾರೆ. ನಾನು ಹೇಳೋದು, ಅವರು ನಮ್ಮ ಮೇಲೆ ದ್ವೇಷ, ಅದೇ ಹೇಳಿದ್ರಲ್ಲ ನಮ್ಮ ಪುಟ್ಟರಂಗ ಶೆಟ್ಟರ್ ಹೇಳ್ದಂಗೆ, ರಾಜಕೀಯ ಮಾಡಂಗಿದ್ರೆ ಬೇರೆ ಫೀಲ್ಡಲ್ಲಿ ರಾಜಕೀಯ ಮಾಡಿ, ಬೇರೆ ರೀತಿಯಲ್ಲಿ ಏನಾದ್ರು ಬೇರೆ ಅಲಿಗೇಷನ್ಸ್ ಇದ್ರೆ ಹುಡುಕ್ಲಿ, ಬೇರೆ ಥರ ಇದು ಮಾಡಲಿ. ಜನನ ಇಲ್ಲಿ ಗುಂಡ್ಲುಪೇಟೆ ಜನನ ದಿಕ್ ತಪ್ಪಿಸಿ ಚಾಮರಾಜನಗರದವ್ರನ್ನ ಎತ್ಕಟ್ಟಿ ತಿರ್ಗಾ ಇವತ್ತು ಗುಂಡ್ಲುಪೇಟೆಯವರು ಪ್ರತಿಭಟನೆ ಮಾಡ್ತೀವಿ ಅಂತ ಅಲ್ಲಿ ನಾನು ಪಾರ್ವತಿ ಬೆಟ್ಟದಲ್ಲಿ ನೋಡಿದ ಫೋಟೋಸು ಎಲ್ಲ ಬಿಜೆಪಿ ಅವರು. ರೈತರಲ್ಲ ಅವರು ಬಿಜೆಪಿ ಅವರು. ನಮ್ಮ ಗುಂಡ್ಲುಪೇಟೆಯ ರೈತರ ಸಂಘದವ್ರಿಗೆ ಕರೆಕ್ಟಾಗಿ ಪರಿಸ್ಥಿತಿಗಳು ಗೊತ್ತಿದೆ. ಗುಂಡ್ಲುಪೇಟೆಯಲ್ಲಿ ಇರ್ತಕ್ಕಂಥ ರೈತರ ಸಂಘಗಳು ಎಷ್ಟೇ ಇದ್ರೂ ಅವ್ರಿಗೆ ಈ ಗುಂಡ್ಲುಪೇಟೆ ಭಾಗದ ಸಮಸ್ಯೆಗಳು, ಅದಕ್ಕಿರೋಂಥ ಪರಿಹಾರಗಳು, ಅದರಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿದೆ. ಆಯ್ತಾ? ಸೊ ಸುಮ್ಮನೆ ನಾನು ರೈತರ ಸಂಘದವ್ರನ್ನ ದೂರಲ್ಲ. ಮೊನ್ನೆ ಏನೇ ನಮಗೂ ಚರ್ಚೆಗಳಾಗ್ತವೆ. ಒಬ್ಬ ಶಾಸಕನಾಗ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ರೈತರ ಸಂಘದವರು, ಅದಕ್ಕೆ ನಾವು ಕೋಪದಲ್ಲೂ ಉತ್ತರ ಕೊಟ್ಟಿರ್ತೀವಿ, ಸಮಾಧಾನದಲ್ಲೂ ಉತ್ತರ ಕೊಟ್ಟಿರ್ತೀವಿ. ಅದು ರೈತರ ಸಂಘದವರ ಸಮಸ್ಯೆಗಳನ್ನ ಕೇಳಿದಾಗ, ನಾವು ಆಲಿಸಿದಾಗ ಅದು ಸಮಸ್ಯೆಗಳು. ಇಲ್ಲಿ ವಿಚಾರಗಳನ್ನ ಇಲ್ಲಿ ಸುಮ್ಮನೆ ಕೆರೆ ಈ ವಡ್ಗೆರೆಗೆ ಬರಾಗ್ಲಿಕ್ಕೆ ಶುರು ಮಾಡಲಿ. ವಡ್ಗೆರೆಗೆ ಬಂದಮೇಲೆ ಏನಾಗ್ತದೆ, ಈಗ ನಮ್ಮ ಇಲ್ಲಿ ಒಂದಿಬ್ರು ರೈತರು ಎಕ್ಸ್ಪರ್ಟ್ಗಳು ಇದ್ರು ನಮ್ಮ ಜೊತೆ, ಎಲ್ಲ ಈಗ ಹೋದ್ರು ಅನ್ಸುತ್ತವರು, ಸಂಪತ್ತು ಮತ್ತು ನಾಗಾರ್ಜುನ ಎಲ್ಲ ಮಾತಾಡ್ತಿದ್ರು. ಅವ್ರು ಹೇಳ್ತಾರೆ, ಈಗ 30 ದಿನ ಬಿಟ್ಟರೆ ನಮ್ಮ ಕೆರೆಗೆ ವಡ್ಗೆರೆಯಿಂದ ತಿರ್ಗಾ ಶುರು ಮಾಡ್ಬೇಕು. ತಿರ್ಗಾ 120 ಡೇಸ್ ಪ್ರೋಗ್ರಾಮ್, 4 ಮಂತ್ಸು ತಿರ್ಗಾ ಡ್ರೈ ಆಗ್ತದೆ. ತಿರುಗಿ ಇಲ್ಲಿ ಮುಗಿಸೋರಿಗೆ ಅವೆಲ್ಲ ಡ್ರೈ ಆಗ್ತದೆ. ಇದು ಪೈಪ್ಲೈನ್ನ ಮಾದೇವ್ ಪ್ರಸಾದ್ ಇದ್ದಂಥ ಸಮಯದಲ್ಲಿ ಪುಟ್ಟರಂಗ ಶೆಟ್ಟರು ಶಾಸಕರಾಗಿದ್ದರು, ಮಾದೇವ್ ಪ್ರಸಾದ್ ಅವರು ಮಂತ್ರಿ ಆಗಿದ್ದಾಗ ಅರ್ಥಕೊಂಡು ವಿತ್ ಕಾಮನ್ ಸೆನ್ಸ್ ಆ್ಯಂಡ್ ಸಮ್ ಬ್ರಿಲಿಯನ್ಸ್ ಪೈಪ್ಲೈನ್ ಮಾಡಬೇಕು. 2018 ಬದಲಾದ ಪರಿಸ್ಥಿತಿಯಲ್ಲಿ ಗ್ರಾವಿಟಿಗೆ ತಗೊಂಬಂದಾಗ ಆಟೋಮೆಟಿಕ್ ಆಗಿ ನೀವೇ ಯೋಚನೆ ಮಾಡಿ, ಪೈಪ್ಲೈನ್ಗೂ ಗ್ರಾವಿಟಿ. ನಾವು ಕಾರಿಗೆ ಆಯಿಲ್ ಸುರಿತಾನೆ ಇನ್ನೇನೆಲ್ಲ ತುಂಬಿದ್ರೆ, ಅದೇ ಅದಕ್ಕೆ ಆಯಿಲ್ ಇದಕ್ಕೆ ಹಾಕಿದರೆ, ಪೈಪ್ಗೆ ಹಾಕಿದರೆ ಆಯಿಲ್ ಒಳಗೆ ಸೇವ್ ಆಗ್ತದೆ. ಸೊ ಪೈಪ್ಲೈನ್ ಇಸ್ ದ ಓನ್ಲಿ ಸೊಲ್ಯೂಷನ್. ಅದೀಗ ನಾನು 475 ಕೋಟಿ ಪ್ರಾಜೆಕ್ಟಲ್ಲಿ ಸೇರಿದೆ ಅಂತ ಹೇಳಿದರೆ ಅದನ್ನು ಮಾಡ್ಸಕ್ಕೆ ತ್ವರಿತವಾಗಿ ಕೈಗೊಳ್ತೀನಿ. ಯಾವುದೇ ಥರದ ನೀರು ಸಮಸ್ಯೆನ ವೈಯಕ್ತಿಕವಾಗಿ ನಾನು ಯಾವುದೇ ಕಾರಣಕ್ಕೂ ನೀರನ್ನ ನಿಲ್ಸೋಕ್ಕೆ ಕೆಲಸಕ್ಕೆ ಹೋಗಲ್ಲ. ನನಗೆ ಅದರಿಂದ ರಾಜಕೀಯ ಲಾಭನೂ ಬೇಕಾಗಿಲ್ಲ, ರಾಜಕೀಯ ನಷ್ಟನೂ ಆಗಬೇಕಾಗಿಲ್ಲ. ಜನ ನನ್ನ ಜನಕ್ಕೆ ಕೆಲಸ ಮಾಡಬೇಕು ಮಾಡ್ತೀನಿ. ಸರ್, ಚುನಾವಣೆಗಿನ ಒಂದೂವರೆ ವರ್ಷ ಮಾತ್ರ ಬಾಕಿ ಇರುವಂಥದ್ದು, ಹಾಗಾಗಿ ಗಣೇಶ್ ಪ್ರಸಾದ್ ಅವರ ವಿರೋಧಿ ಬಣ ಈಗ ಆಕ್ಟಿವ್ ಆಯ್ತಾ ಅಂತ ಆಟೋಮೆಟಿಕ್ ಆಗಿ ಮೋಸ್ಟ್ಲಿ ಅವ್ರಿಗೆ ಹೇಳಿರ್ಬೇಕು, ಅವರು ಹೆಚ್ಕೊಂಡು ಹೋಗ್ತಾರೆ ಅಂತ, ಅದಕ್ಕೆ ಅಲ್ಲಿ ಮಾಡಿರ್ಬೋದು. 3 ವರ್ಷ ಸೈಲೆಂಟ್ ಆಗಿದ್ರು, ಅಲಿಗೇಷನ್ ಇದೊಂದೇ ವಿಚಾರಕ್ಕೆ. ಇನ್ನು ಬೇರೆ ವಿಚಾರ ಹೇಳಿ, ನಾನು ಓಪನ್ ಆಗಿ ಬರ್ತೀನಿ. ಈಗ ನಮ್ಮ ಪುಟ್ಟರಂಗ ಶೆಟ್ಟರು ಬಂದು ಕೂತ್ಕೊಂಡಾಗ JSS ಚೌಲ್ಟ್ರಿ ರೋಡ್ ರೆಡಿ ಆಗೈತಾ ಅಂತ ಕೇಳಿದ್ರು CEO-ಗೆ, ಯಾರು ನಮ್ಮ ಪುರಸಭೆ CEO-ಗೆ. ಯಾಕೆ ಕೇಳಿದ್ರು, ಆ ರೋಡಲ್ಲಿ ಅವ್ರ ಮದುವೆಗಳಿಗೆ ಹೋಗೋರು, ಆ ರೋಡ್ ನಾನು ಮಾಡಿಸಿದ್ದು ನಾನು. ಅದು ನಿರಂಜನ್ ಅವ್ರ ಚೌಲ್ಟ್ರಿ ಇರೋ ರೋಡ್. ಇವತ್ತು ಅಲ್ಲಿ KB ಪಕ್ಕ ಒಂದು ರೋಡ್ ಮಾಡಿಸ್ತಿದ್ದೀವಿ 2.5 ಕೋಟಿ ಖರ್ಚು ಮಾಡಿ ಟೌನಲ್ಲಿ. ಡ್ರೈನ್, ಅದು ಮೇಜರ್ ಡ್ರೈನ್, ಅದನ್ನು ಮಾಡಿಸ್ತಿದ್ವಿ. UGD ಆಗಿದೆ ಗುಂಡ್ಲುಪೇಟೆ ತಾಲೂಕು ಟೌನ್ಗೆ 85 ಕೋಟಿ. ಇವತ್ತು ನೆನೆ ಟೆಕ್ನಿಕಲ್ ಮೀಟಿಂಗ್ ಸ್ಯಾಂಕ್ಷನ್ ಆಗಿದೆ. ಇವತ್ತು ಗುರುವಾರ, ಮೊನ್ನೆ ಬುಧವಾರ, ಮಂಗಳವಾರ ಆಗಿದೆ. ಆ 85 ಕೋಟಿ ಟೆಂಡರ್ ಆದರೆ UGD ಆಗ್ತದೆ ಗುಂಡ್ಲುಪೇಟೆ. UGD ಆದಮೇಲೆ ಟೌನಲ್ಲಿ ರೋಡ್ ಮಾಡಿಸ್ತೀವಿ.
ಅದರಲ್ಲಿ ನೋ ಚೇಂಜಸ್. ನನ್ನ ಜನ ಗೆಲ್ಸಿರೋದು ಕೆಲಸ ಮಾಡೋಕ್ಕೆ. ನಾನು ನಮ್ಮ ತಂದೆ ಹೆಸರು ಉಳಿಸ್ಬೇಕು. ಎಲ್ಲೋ ಒಂದು ಕಡೆ ಹೇಳ್ತಾರೆ ಮಾದೇವ ಪ್ರಸಾದ್ ಹೆಸರು ಹೇಳ್ಬಾರ್ದು ಇವರು ಅಂತ. ಸರ್, ಆಗಸ್ಟ್ 17ರಿಂದ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಂಡಿದ್ದಾರೆ ಬಿಜೆಪಿ ಹಾಗೂ ರೈತ ಸಂಘದವರು ಎಲ್ಲರಿಂದ. ಕೆರೆ ನೀರು ತುಂಬಿಸ್ಬೇಕು ಅಂತ ಅದಕ್ಕೆ ಅಂತ ಗುಂಡ್ಲುಪೇಟೆ ತಾಲೂಕು ಸಂಪೂರ್ಣವಾಗಿ ತುಂಬಿಸ್ಬಿಟ್ರೆ ನಂತರ ನಗರಕ್ಕೆ ಬಿಡಬೇಕು ಅಂತ. ಅವ್ರದ್ದೇ ಕೇಳಕ್ಕೆಲ್ಲ ನಾವು ಸಂಬಂಧಪಟ್ಟ ಕರೆದಿದ್ದೀವಿ. ನಾವು ನಮ್ಮ ಶಾಸಕರಲ್ಲಿ ಕೂತು ಏನು ಮಾಡಬೇಕು ಅಂತ ಮಾಡ್ತೀವಿ. ಅವರು ಇಲ್ಲಿ ಏಳು ತಪ್ಪಲು ಆಡೋದಾದ್ರೆ ಅದೆಲ್ಲ ಆಗಲ್ಲ. ನಮ್ಗೆ ಗೊತ್ತಿದೆ ಅವ್ರಿಗೆ ತುಂಬಿಸ್ಬೇಕು, ರಾಜ್ಯ ಕೊಡಬೇಕು ಅಂತ ಅವ್ರ ಹೇಳಿಗೆ ತುಂಬಿಸ್ಬೇಕು ಅಂದರೆ ಯಾಕಂತಂದ್ರೆ ನಿಮ್ಗೆ ಹೇಳ್ತೀನಿ. ಮೊದಲು ಸಾಕ್ಷಣ ಆದಂಥ ಕಾಲದಲ್ಲಿ ಪೈಪ್ಲೈನ್ನ ಮಾಡಿದ್ವಿ. ಆ ಪೈಪ್ಲೈನ್ನ ಮಾಡಿದ್ವಿ. ಇವತ್ತು ಈ ಕಥೆ ಗೊತ್ತಿರಲಿಲ್ಲ. ಇವತ್ತು ಪೈಪ್ಲೈನ್ನ ಮಾಡ್ಕೊಡ್ದೇ ಹೋದ್ರು ಏನಾಗ್ತದೆ. ಈಗ ಬಂದು ಮೊದಲು ಅವರು ಈ ಕಡೆ ಹಿರಿಯರ ಬುಡಿ ಎತ್ಕೊಳ್ಳೋರು ಇವರೇ, ಜನರ ಬುಡಿ ಎತ್ಕೊಳ್ಳೋರು ಇವರೇ. ಜನರ ಇವರ ಒಂದು ಭಾವನೆ ಏನಾದ್ರೆ ಏನು ಮಾಡೋದು. ಈಗ ನಾವು ಕಿಲ್ಗಾರೆ ನಾನು ಬುಟ್ಟೆ ಬಿಟ್ಟು ಹೋದ್ರಿ ಬುಡಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಈಗ ಅಲ್ಲಿ ಕೆರೆಗಳು ಪೂರ್ಣ ತುಂಬಿಲ್ಲ. ಆ ಒಂದು ತಿಂಗಳು ಅಲ್ಲಿ ಕೆರೆಗಳೆಲ್ಲ ಕುಡ್ಕೊತಾ ನಾನು ತಿರ್ಗಾ ಅದನ್ನೇ ತುಂಬಿಸ್ಬೇಕಾಯ್ತೆ. ಇಲ್ಲಿ ಬಿಡೋಕೆ ಹೋದ ಕೆಳಗಡೆ ನಮ್ಮ ಭಾಗದಲ್ಲಿ ಕಾಳುಂಡಿ ಕೆರೆ, ಮಾಲಕೆರೆ, ನಂದದೇವನಪುರ ಕೆರೆ, ಅವ್ರ ಗತಿಗಳೇನು. ಈಗ ನಾವು ತೆರಕನಾಮಿ ಸೈಡ್ನಲ್ಲಿ ಬಂದಲ್ಲ ಅವರೆಲ್ಲ ಭಯ ಬಡಿತವೆ. ಇವರ ಒಂದು ಮೇಲಾಟದಿಂದ ಆಡಿ ನಮ್ಗೆ ಈ ಥರ ತೊಂದರೆ ಆಗ್ತಾ ಕೇಳಬೇಕು. ನೀರು ಎಲ್ಲರೂ ಮುಂದೆ ಕೊಡ್ತಾ ಇದ್ದೀವಿ. ಯಾರಿಗೆಲ್ಲ ನ್ಯಾಯ ಮಾಡಲ್ಲ, ಯಾರನ್ನೇ ನಾವು ವಿರೋಧ ಮಾಡ್ತಿಲ್ಲ. ರೈತರಿಗೆ ಜನಕ್ಕೆ ಕೊಡಬೇಕಾದಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಆಗಿರುವಾಗ ಇವ್ರಿಗೆ 3 ದಿನ ಬಂದ್ರೆ ಕೂತ್ಕೊಳ್ಳೋದು ಅವೆಲ್ಲ ಮಾಡಬಾರ್ದು. ನಮ್ಮ ಚರ್ಚೆ ಮಾಡಲಿ. ನಾವೇನಾದ್ರು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾವು ವಿರೋಧ ಮಾಡಿದ್ರೆ ಆಗ ಅವ್ರು ಮಾಡಬೇಕು. ಏನು ಮಾಡಿದ್ರು ಬಂದು ಕೂತ್ಕೊಂಡ್ಬಿಟ್ರೆ ಅಂದ್ರೆ ಇದ್ರಲ್ಲಿ ರಾಜಕೀಯ ಮಾಡ್ತಾ ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಹೌದು, ರಾಜಕೀಯನೇ ಮಾಡ್ತಾ ಇರೋದು ಅವರು. ಅವೆಲ್ಲ ಆ ಥರ ಅದು ಸರಿ ಬರೋಲ್ಲ. ನಾವು ನಿಜವಾದ ಬಡವನಿಗೆ, ನಿಜವಾದ ರೈತರಿಗೆ ಸ್ಪಂದಿಸಬೇಕು, ಅವ್ನಿಗೆ ಅನುಕೂಲ ಮಾಡ್ಕೊಂಡು ನಾವೆಲ್ಲ ಸೇರಿ ಮಾಡೋಣ. ನಾವೇನಾದ್ರು ವಿರೋಧ ಮಾಡಿ ಗುಂಡ್ಲುಪೇಟೆ ಬಿಡಬೇಡಿ ಅಥವಾ ನಗರ ಬಿಡಬೇಡಿ ಅಂತ ಹೇಳೋಲ್ಲ. ನಾವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಕೊಡಬೇಕು. ನಮ್ಮ ಈಗಿಷ್ಟೇ ಒಂದು ಏಕಾಏಕಿ ಇವರೇ ಕೂತ್ಕೊಂಡು ಕೆರೆಗಳು ಬಿಡಿಸ್ಬಿಟ್ಟು ಊಟ ಆಗೋಯ್ತು ಬಿಡಿ. ಒಂದು ತಿಂಗಳ ತುಂಬ್ತೀವಲ್ಲ ಆ ಎಲ್ಲ ಕೆರೆಗಳು ಕೊಡ್ತಾರೆ. ಇವಾಗ ಹಂಪಿ ಬಿಡ್ಬೇಕಾಯ್ತು 3 ತಿಂಗಳು. ಅಷ್ಟು 3 ತಿಂಗಳು ಬಿಟ್ಟು ನೀವು ಈ ಕೆಳಗಡೆ ಹೋಗಂಟ ಅವರಲ್ಲೇ ಅಡ್ಡೆ ಹಾಕ್ತಾರೆ. ಎಲ್ಲಿ ತಮಿಳು ಹತ್ರ ಅಡ್ಡೆ ಹಾಕ್ಬೋದು. ಹಳೇಪುರ ಕೆರೆ ಅವ್ರಿಗೆ ಆ ಕಡೆ ಅಂಜನಗೂಡು ಸೈಡ್ ನೋಡ್ಕೊಂಡು ನಮಗೆ ತುಂಬಿಸ್ಬಿಟ್ಟು ಫಸ್ಟ್ ಹೋಗಿ ನಮಗೆ ಬಿಡಬೇಕಾದ್ರು ನೀವು ಅಂತ ಅವರು ನಾಳೆ ಶುರು ಮಾಡ್ತೀವಿ ಅವ್ರು ಅಂತಾರೆ. ಇವೆಲ್ಲ ಮಾಡಬಾರ್ದು. ರಾಜಕೀಯ ಮಾಡೋಕ್ಕೆ ಬೇಕಾದಷ್ಟು ವಿಧಿ ವಿಧಾನಗಳಿದೆ, ಮಾಡೋಣ. ಇದರಲ್ಲಿ ರಾಜಕೀಯ ಮಾಡೋದು. ಸರ್, ಜನಪ್ರತಿನಿಧಿಗಳು ಸರ್ವರ್ ಡೌನು ಅಂತ ಹೇಳ್ಬರ್ತದೆ. ಮತ್ತು ಯಾವುದೇ ಗ್ರಾಮ ಪಂಚಾಯತಿ ಕೆಲಸಗಳು ಆಗ್ತಾ ಇಲ್ಲ. ನಾವೇ ಬೆಳಿಗ್ಗೆ ರಿವ್ಯೂ ಮಾಡಿ ಅದೆಲ್ಲ ಡಿಸಿಷನ್ ಮಾತಾಡಿದ್ದೀವಿ. ಸರ್, ಜನಪ್ರತಿನಿಧಿಗಳು ಧ್ವಜಾರೋಹಣ ಮಾಡಬಾರ್ದು ಅಂತ ಪಾದಯಾತ್ರೆ ಅನ್ಕೊಂಡಿದ್ದಾರೆ ರೈತ ಸಂಘದವರು. ಯಾರು ಜನಪ್ರತಿನಿಧಿಗಳು ಧ್ವಜಾರೋಹಣ ಮಾಡ್ಬೋದು ಆಗಸ್ಟ್ 15ಕ್ಕೆ ಅಂತ ಅವ್ರ ಯಾವ ಪ್ರತಿನಿಧಿಗಳು? ಅವರು ರೈತ ಸಂಘದವರು ರೈತ ಪ್ರತಿನಿಧಿಗಳು. ನಾವು ರೈತರು ಏನ್ರಿ? ಸರ್, ಈಗ ರಾಜ್ಯ ಸರ್ಕಾರದ ವಿರುದ್ಧ ಸರ್ ಈಗ ಬಿಡದಿ ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಬಿಜೆಪಿ ಮತ್ತೆ ಜೆಡಿಎಸ್ ಈಗ ಪಾದಯಾತ್ರೆ ಮುಂದಾಗ್ತಾ ಇದೆ. ಅದೆಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಡ್ಯಾಮೇಜ್ ಆಗಲ್ವಾ ಸರ್? ಬಿಜೆಪಿ ಕತೆ ಒಳ್ಳೇದು ಮಾಡಿದ್ರೆ ಮಾಡಬೇಡಿ ಅಂತ ಹೇಳೋದು, ಕೆಟ್ಟದ್ದು ಮಾಡಿದ್ರೆ ಮಾಡಿ ಅಂತ ಹೇಳೋದು ಇದು ಸರಿಯಲ್ಲ. ಹಿಂದೇನೇ ಇದು ಕುಮಾರಸ್ವಾಮಿ ಅವರು ಪರ್ಯಟನೆ ನಡೆದಂತ ಒಳ್ಳೇದಕ್ಕೆ ನಡೆಯೋಕೆ ಸಹಕಾರ ನೀಡಬೇಕು. ಯಾವನೇ ಅದು ಬಿಟ್ಬಿಟ್ಟು ಒಳ್ಳೇದಕ್ಕೆ ಮಾಡಬೇಡಿ ಅಂದರೆ ಸರ್, ಕೊನೆಗೆ ಖಾತೆ ಹಂಚಿಕೆ ವಿಚಾರ ಸಂಬಂಧಪಟ್ಟಂಗೆ ಫೋನ್ ಗಿನ್ ಬಂದಿತ್ತ ಸರ್? ಯಾವುದು ಖಾತೆ ಹಂಚಿಕೆ ವಿಚಾರ ಕೊಡ್ತಾರೆ, ಕೊಟ್ಟು ಕತೆ ತಕ್ಕತೀನಿ ಅಂತ ಹೇಳ್ಬಿಟ್ಟಿದ್ದೀನಿಲ್ಲಪ್ಪ.